ಕಾಂಗ್ರೆಸ್ನಲ್ಲಿ ಜಾತಿ ಗಣತಿಯ ಗೊಂದಲ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ ನಿಮಗೆ. ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಬೆನ್ನಲ್ಲೇ ಸಿಎಂ ಮಾತ್ರ ವಿಪರೀತ ಕೂಲ್ ಆಗಿದ್ದಾರೆ. ಕೂಲ್ ಅನ್ನೋ ರೀತಿ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ಮೇ 2ನೇ ವಾರದಲ್ಲಿ ವಿಶೇಷ ಅಧಿವೇಶನ ಕರೆಯೋದಕ್ಕೆ ಸಿಎಂ ಆಪ್ತರು ಒತ್ತಡವನ್ನು ಹಾಕ್ತಾ ಇದ್ದಾರಂತೆ ಮುಖ್ಯಮಂತ್ರಿಗಳಿಗೆ. ಆಪ್ತ ಸಚಿವರ ಸಲಹೆಯನ್ನ ಗಂಭೀರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪರಿಗಣಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ನಡೆಸಿ ವಿಶೇಷ ಅಧಿವೇಶನ ಈ ವಿಚಾರದಲ್ಲಿ ಚರ್ಚೆ ಮಾಡೋದಕ್ಕೆ ಕರಿಬೇಕಾ ಬೇಡವಾ ಅನ್ನೋದು ನಾಳೆ ಡಿಸೈಡ್ ಆಗುತ್ತಂತೆ. ಅಧಿವೇಶನದಲ್ಲೇ ವರದಿ ಚರ್ಚೆ ಆಗಲಿ ಅಂತ ಕೆಲ ಅಹಿಂದ ಸಚಿವರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಲಿಂಗಾಯತ ಒಕ್ಕಲಿಗ ಸಚಿವರು ಇದನ್ನು ಒಪ್ಕೋತಾರಾ? ಕ್ಯಾಬಿನೆಟ್ನಲ್ಲಿ ಭಿನ್ನ ರಾಗ ಸ್ಫೋಟ ಆಗುತ್ತಾ? ಪ್ರಬಲ ಭೂಕಂಪನದ ಮುನ್ಸೂಚನೆಯಂತೂ ನಮಗೆ ಸಿಗ್ತಾ ಇದೆ. ಯಾಕಂದ್ರೆ ದೊಡ್ಡ ಹಿರಿಯ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ಸೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಸಪ್ರೇಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾಳೆ ಅದೆಲ್ಲವೂ ಕೂಡ ಹೆಂಗ್ ಡಿಸೈಡ್ ಆಗುತ್ತೆ ಅನ್ನೋ ಬೆನ್ನಲ್ಲೇ ಒಂದು ಸ್ಟ್ರಾಟಜಿಕ್ ಮೂವ್ ಅನ್ನ ಕೂಡ ಮುಖ್ಯಮಂತ್ರಿಗಳು ಮಾಡ್ದಂಗೆ ಕಾಣಿಸ್ತಾ ಇದೆ. ಹೆಂಗೆ ಅಂದ್ರೆ ವಿಶೇಷ ಅಧಿವೇಶನ ಕರೆದ್ರೆ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಈಗ ಆಲ್ರೆಡಿ ಸಚಿವರ ಕೈಗೆ ಈ ಸ್ಕ್ಯಾನ್ ಬುಕ್ ಅನ್ನ ಕೊಡೋದ್ರ ಮೂಲಕ ಏನ್ ಮಾಡಿದ್ರೆ ಹೇಳಿ ಮುಖ್ಯಮಂತ್ರಿಗಳು? ಸಂತೆ ಕೊಟ್ಟಂಗೆ ಆಯ್ತು. ಅದು ಸಂತೆನಲ್ಲಿ ನಾವು ಯಾವುದಾದ್ರೂ ವಸ್ತುನ ತಗೊಂಡು ಹೋಗ್ಬೇಕಾದ್ರೆ ಅಕ್ಕಪಕ್ಕ ಜನಕ್ಕೆ ಎಲ್ರಿಗೂ ಗೊತ್ತಾಗುತ್ತಲ್ಲ. ಈಗ ರಾಜ್ಯ ಜನರಿಗೆಲ್ಲ ಗೊತ್ತಾಗಿದೆ ಯಾವ ಕಾಸ್ಟಲ್ಲಿ ಯಾವ ಕ್ಯಾಟಗರಿಯಲ್ಲಿ ಯಾರು ಬರ್ತಾರೆ, ಏನು ಕತೆ ಅಂತ. ಇನ್ನು ಅಧಿಕೃತವಾಗಿ ಎಲ್ಲೂ ಇನ್ಫಾರ್ಮೇಶನ್ ರಿಲೀಸ್ ಮಾಡಿಲ್ಲ. ಆಲ್ರೆಡಿ ಎಲ್ಲರ ಕೈನಲ್ಲೂ ಕೂಡ ಮಾಹಿತಿ ಇದೆ, ಯಾವ್ಯಾವ ಕಾಸ್ಟ್ನವ್ರು ಎಷ್ಟೆಷ್ಟು ನಂಬರ್ನಲ್ಲಿದ್ದಾರೆ ಅಂತ. ಅಂದರೆ ಸಂತೆಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ಅಧಿವೇಶನದಲ್ಲೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಯಾಕಂದ್ರೆ ಲೀಗಲ್ ವಿಚಾರಗಳೆಲ್ಲ ಅಲ್ಲಿ ಬರುತ್ತೆ. ಓಕೆ, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಅಪಸ್ವರ ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸಭೆಯಲ್ಲೂ ಕೂಡ ಇಲ್ಲಿ ಅಪಸ್ವರಗಳು. ಚರ್ಚೆ ಮಾಡೋದಕ್ಕೆ ಕರೆ ಮಾಡಿದ್ರು, ಸಚಿವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. 7 ಜನ ಲಿಂಗಾಯತ ಸಚಿವರು ಅಸಮರ್ಥರಿದ್ದಾರೆ ಅನ್ನುವಂತಹ ಆಕ್ಷೇಪ. ಸ್ವಪಕ್ಷರ ವಿರುದ್ಧನೇ ಶಾಸಕ ಶಿವಗಂಗಾ ಬಸವರಾಜ್ ಕಿಡಿಕಾರಿದ್ದಾರೆ. ನಾನು ಆರಂಭದಲ್ಲಿ ಹೇಳ್ತಿದ್ದೆ ನಿಮ್ಗೆ 2 ಬಣ ಇದೆ ಇಲ್ಲೂ ಕೂಡ ಅಂತ. ಉತ್ತರ ಕೊಡಬೇಕಾಗ್ತದೆ. ಯಾವುದೋ ಸಮುದಾಯಕ್ಕೂ ಅನ್ಯಾಯ ಮಾಡಕ್ಕೆ ಬರಲ್ಲ, ಮಾಡೋಕ್ಕೂ ಆಗಲ್ಲ. ಎಲ್ಲ ಸಮುದಾಯನೂ ಇದೆ. ಓನ್ಲಿ ವೀರಶೈವ, ಒಕ್ಕಲಿಗರು ಅಥವಾ ಕುರುಬರು, ಇನ್ನೂ ಸಮುದಾಯ ಅಂತ ಎಲ್ಲ ಸಮುದಾಯದಲ್ಲೂ ಅನ್ಯಾಯ ಆಗಿದೆ ಅಂತ ಭಾಳಷ್ಟು ಜನ ಲೀಡರ್ಗಳು ನನ್ನ ಹತ್ರ ಬಂದು ಚರ್ಚೆ ಮಾಡ್ತಾ ಇದ್ದಾರೆ. ನಮಗೆ ಅವಕಾಶ ಕೊಡಿ ಅಂತ ಈ ಮೂಲಕ ಮುಖ್ಯಮಂತ್ರಿ ಕೇಳ್ತೀನಿ. ವಾರ್ನಿಂಗ್ ಕೊಟ್ಟರು ಏನಂತ? ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ಎದುರಾಕೊಂಡು ಹಿಂಗೆ ರಾಜ್ಯಭಾರ ಮಾಡ್ತಾರೆ, ಎಲ್ಲರೂ ಜಾತಿ ಗಣತಿ ಬಿಡುಗಡೆ ಮಾಡಿದ್ರೆ ಅಂತ ಹೇಳಿದ್ದಾರೆ. ಈಗ ಅವರು ಸೀನಿಯರ್ ಇದ್ದಾರೆ, ಅವ್ರು ಹೇಳೋ ಮಾತುಗಳು ಸತ್ಯ ಇರ್ತದೆ. ಹಂಗಂತ ನಾವು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಎಲ್ಲ ಸಮುದಾಯನೂ ಬೇಕು. ಯಾವುದೇ ಒಂದು ಸಮುದಾಯದಲ್ಲಿ ರಾಜಕೀಯ ಮಾಡೋಕ್ಕಾಗಲ್ಲ, ಎಲ್ಲ ಸಮುದಾಯನೂ ಬೇಕು. ಆದರೂ ಒಬ್ಬರು ಹಿರಿಯರು ಇವತ್ತು ಖಡಕ್ಕಾಗಿ ಒಬ್ಬರು ಸಮಾಜದ ಪರವಾಗಿ ನಿಂತಿದ್ದಾರೆ, ನಾನು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀನಿ. ಹಂಗಂತ ಒಂದೇ ಸಮುದಾಯ ನಾವು ರಾಜಕೀಯ ಮಾಡ್ತೀವಿ, ಒಂದೇ ಸಮುದಾಯ ಸೇರಿ ಅಂತ ಭಾಳಷ್ಟು ಸಮುದಾಯದಲ್ಲಿ ಅನ್ಯಾಯ ಆಗಿದೆ. ಇದರಲ್ಲಿ ನನಗೆ ಕೊಡ್ತೀನಿ, ಒಂದು 2-3 ದಿನ ಟೈಮ್ ಕೊಡ್ತೀನಿ. ನಾಳೆ ಚರ್ಚೆ ಮಾಡಲಿ. ಚರ್ಚೆ ಆದಮೇಲೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಒಂದು ನಮ್ಮದು CLP ಕರೆದು ಚರ್ಚೆ ಮಾಡಿ ಆಗುಗಳನ್ನ ಪರಿಶೀಲನೆ ಮಾಡಿ ಆಮೇಲೆ ಅದು ಬಿಡುಗಡೆ ಮಾಡಬೇಕು. ನಿನ್ನೆ ಡಿ.ಕೆ. ಶಿವಕುಮಾರ್ ಒಕ್ಕಲಿಗರು ಎಲ್ಲ ಪ್ರಮುಖರು ಸಭೆ ಮಾಡಿದ್ದಾರೆ. ಅದ ಬಳಿಕ ರಾಜ್ಯಾಧ್ಯಕ್ಷ ಕೂಡ ಒಕ್ಕಲಿಗರ ರಾಜ್ಯಾಧ್ಯಕ್ಷ ಹೇಳಿರುವಂಥದ್ದು ಏನಾದರೂ ಬಿಡುಗಡೆ ಮಾಡಿದರೆ ಸರ್ಕಾರವನ್ನೇ ಉರುಳಿಸ್ತೀವಿ ಅನ್ನೋ ಮಾತನ್ನು. ಯಾರು ಮಾತಾಡಿದ್ರು ಉರುಳಿಸ್ತೀವಿ ಅಂತ? ರಾಜ್ಯಾಧ್ಯಕ್ಷ. ನಾನು ಅದನ್ನು ನೋಡಿಲ್ಲ. ಉರುಳಿಸೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹಂಗೆಲ್ಲರೂ ಉರುಳಿಸೋಕ್ಕಾಗಲ್ಲ. ಹಂಗೆಲ್ಲ ಉರುಳಿಸೋದಾಗಿದ್ದರೆ ಯಾವಾಗ ಏನಾದರೂ ಮಾಡ್ಕೋಬೋದು. ಆದರೆ ಅದು ನೋಡಿರಿ, ನಾನು ಯಾಕೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಅಷ್ಟು ಇಷ್ಟಪಡ್ತೀನಿ, ಯಾವಾಗಲೂ ಅವ್ರ ಪರವಾಗಿ ನಿಲ್ತೀನಿ ಅಂದರೆ ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತಲೇ ಒಂದು ಸಭೆ ಕರೆದ್ರು. ಈ ಲಿಂಗಾಯತರು ಲೀಡ್ರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳು ಏನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರೆ, ಕರೆದು ಏನಾದ್ರು ಚರ್ಚೆ ಮಾಡಿದ್ದಾರೆ? ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದ್ದಾರೆ? ಈಶ್ವರ್ ಖಂಡ್ರೆ ಅವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್